ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ. ನಾನಿವತ್ತು ಹೊಸ ಟ್ರಿಕ್ಸ್ನ ತಂದಿದ್ದೀನಿ. ಬನ್ನಿ ಅದು ಏನು ಅಂತ ನೋಡೋಣ. ನಾನಿಲ್ಲಿ ಅಂಚು ಅಂದರೆ ತವಾನ ತೋರಿಸ್ತಾ ಇದ್ದೀನಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ಇದು ಸುತ್ತಲೂ ಎಷ್ಟು ಗಟ್ಟಿಯಾಗಿ ಕಲೆ ಕುತ್ಕೊಂಡಿದೆ ಅಂತ. ಜಿಡ್ಡಿನ ಕಲೆ ಗಟ್ಟಿಯಾಗಿ ತುಂಬ ಫುಲ್ ಡ್ರೈ ಆಗಿ ಅದು ಕುತ್ಕೊಬಿಟ್ಟಿದೆ. ಇವಾಗ ನಾನು ಬ್ರಷ್ ತೊಗೊಂಡು ಉಜ್ಜಿದ್ರೂ ಹೋಗಲ್ಲ ಅದು, ಮತ್ತು ಸ್ಪೂನಿಂದ ಕೆರೆದ್ರೂ ಸಹ ಅದು ಹೋಗಲ್ಲ, ಅಷ್ಟು ಗಟ್ಟಿಯಾಗಿದೆ. ಇದನ್ನು ಈಸಿಯಾಗಿ ಹೇಗೆ ತೆಗಿಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲಿಗೆ 1 ಟೀ ಸ್ಪೂನು, ಈ ಸ್ಪೂನ್ ಇದೆಯಲ್ಲ, ಇದೇ ಸ್ಪೂನಿಂದ 1 ಸ್ಪೂನು ಸೋಪಿನ ಪುಡಿ, ಉಪ್ಪು ಮತ್ತು ಅಡುಗೆ ಸೋಡಾನ 3 ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದಂದರೆ, ನಾನು ಈ ತವದ ಮೇಲೆ ಇವತ್ತು ನಾನು ದೋಸೆ ಹಾಕಿದ್ದು. ಯಾಕಂದರೆ ತವ ಭಾಳ ಬಿಸಿಯಾಗಿರಬೇಕು. ಅದಕ್ಕೆ ನಾನು ದೋಸೆ ಎಲ್ಲ ಆದಮೇಲೆ ಈ ಟ್ರಿಕ್ಸ್ನ ನಾನು ತೋರಿಸ್ತಾ ಇರೋದು. ಇವಾಗ ಸೋಪಿನ ಪುಡಿ ಎಲ್ಲನೂ ಈ ಥರ ನೋಡಿ, ಈ ಥರ ನಾನು ಎಲ್ಲನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಬಿಟ್ಟು ಕ್ಲೀನಾಗಿ ಇದನ್ನು ಒಂದು 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಹೀಟಲ್ಲೇ ಇರಬೇಕು, ಅಂದರೆ ಸ್ಟವ್ ಆನ್ ಮಾಡಬಾರ್ದು. ಆಲ್ರೆಡಿ ಇದು ಹಂಚು ತುಂಬ ಬಿಸಿಯಾಗಿದೆ. ಅದಕ್ಕೆ ನಾನು ಪೌಡ್ರೆಲ್ಲ ಹಾಕ್ಬಿಟ್ಟು ಈ ಥರ ಸ್ಪೂನಿಂದ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಹಾಗೆ ಬಿಡ್ತೀನಿ. ನೀರು ಏನೂ ಹಾಕೋದಿಲ್ಲ. ಎಲ್ಲೆಲ್ಲಿ ಸರಿಯಾಗಿ ಪೌಡ್ರು ಇರಲ್ವೋ ಅಲ್ಲೆಲ್ಲ ಮತ್ತೆ ನಾವು ಹಾಕ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಹಾಕ್ಕೋಬೇಕು. 10 ನಿಮಿಷ ಬಿಟ್ಟು ತೋರಿಸ್ತೀನಿ. ನೋಡಿ, ನಾನು 10 ನಿಮಿಷ ಆಗಿದೆ. ಇವಾಗ ನಾನು ಸ್ಪೂನಿಂದನೇ ಈ ಥರ ನೋಡಿ ಉಜ್ಜುತ್ತಾ ಇದ್ದೀನಿ. ಅಂದರೆ ನಾನು ಫೋರ್ಸಾಗಿ ಉಜ್ತಾ ಇಲ್ಲ, ಸುಮ್ಮನೆ ಈ ಥರ ಮೇಲೇ ಇದು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇದು ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದು ಬಿಟ್ಕೊತಾ ಇದೆ ಕಲೆಗಳು ಅಂತ ನೋಡ್ತಿರ್ಬೋದು. ಕಣ್ಣೆದುರುಗಡೆನೇ ಇದೆ ನೋಡಿ, ಈ ಥರ ಕಲೆಗಳು ಬಿಟ್ಕೊತಾ ಬರ್ತಿದೆ. ನಾವು ಜೋರಾಗಿ ಏನು ಉಜ್ಜೋ ಹಾಗಿಲ್ಲ, ಸುಮ್ಮನೆ ಈ ಥರ ಕೆರೆದ್ರೆ ಸಾಕು, ಈ ಥರ ಉಜ್ಜಿದ್ರೆ ಸಾಕು, ಅದೇಟಿಗದೇ ಬರ್ತಾ ಇದೆ. ನೀರು ಹಾಕಬಾರ್ದು, ನೀರು ಹಾಕಿದ್ರೆ ಮತ್ತೆ ಬರೋದಿಲ್ಲ ಅದು. ಇದೇ ಥರ ಸುಮ್ಮನೆ ಡ್ರೈ ಆಗಿಯೇ ನಾವು ಈ ಥರ ತಕ್ಕೋಬೇಕಾಗುತ್ತೆ. ನಾನು ಫುಲ್ಲು ತೆಗೆದ್ಬಿಟ್ಟು ತೋರಿಸ್ತೀನಿ. ಬೇಕಾದರೆ ನೀವು ಸಹ ಈ ಥರ ಅಂಚೇನಾದರೂ ಇದ್ದರೆ ಬೇಕಾದರೆ ಟ್ರೈ ಮಾಡಿ, ಗೊತ್ತಾಗುತ್ತೆ. ಫೋರ್ಸಾಗಿ ನಾನು ಉಜ್ಜುತ್ತಾ ಇಲ್ಲ, ಅದು ಈಸಿಯಾಗಿಯೇ ಬರ್ತಾಯಿದೆ. ಭಾಳ ಎಲ್ಲಿ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೋ ಅಲ್ಲಿ ಮಾತ್ರ ಸ್ವಲ್ಪ ಫೋರ್ಸ್ ಕೊಡಬೇಕಾಗುತ್ತೆ ಅಷ್ಟೇ. ಇವಾಗ ನೋಡಿ, ನಾನು ಫುಲ್ಲು ತೆಗೆದಿದ್ದೀನಿ. ತುಂಬ ಈಸಿಯಾಗಿ ಬಂದಿದೆ ನನಗಂತೂ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಫುಲ್ಲು ಕಲೆ ಎಲ್ಲ ಬಿಟ್ಕೊಂಡಿದೆ. ಇಷ್ಟೊಂದು ಕಲೆ ಅಂಟ್ಕೊಂಡಿರೋದು. ಇವಾಗ ನಾನು ಇದನ್ನು ಮತ್ತೆ ನಾನು ಸ್ಟವ್ ಮೇಲೆ ಇಡ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಇದಾರೆ ತಣ್ಣಗಾಗಿದೆ. ಅದಕ್ಕೆ ಇವಾಗ ಇನ್ನೊಂದು ಸರ್ತಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲಿಟ್ಟು ಸ್ವಲ್ಪ ಹಂಚು ಬಿಸಿ ಆಗಬೇಕು ಅಷ್ಟೇ. ಹಂಚು ಬಿಸಿ ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಹಂಚಿನ ಫುಲ್ಲು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಮತ್ತು ಒಂದು 2ರಿಂದ 3 ನಿಮಿಷ ಬಿಡಬೇಕು ಅಷ್ಟೇ. ಏನು ಉಜ್ಜಂಗಿಲ್ಲ. ನೋಡಿ, ಇವಾಗ 3 ನಿಮಿಷ ಆಗಿದೆ, ತೋರಿಸ್ತಾ ಇದ್ದೀನಿ. ಪೌಡ್ರೆಲ್ಲ ಕ್ಲೀನಾಗಿ ಕರಗಿ ಇನ್ನೂ ಚೆನ್ನಾಗಿ ಜಿಡ್ಡಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ನೋಡಿ, ನಾನಿಲ್ಲಿ ಫೋರ್ಸಾಗಿ ಏನೂ ಉಜ್ಜಿಲ್ಲ. ಬೇಕಾದರೆ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ಇವಾಗ ನಾನು ಸ್ಟೀನರ್ ತೊಗೊಂಡು ಈ ಥರ ನಾನು ಮತ್ತೆ ಉಜ್ಜುತ್ತಾ ಇದ್ದೀನಿ ಅಷ್ಟೇ. ಒಂದು ಟೈಮಿಗೆ ಈ ಥರ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಇನ್ನೊಂದು ಸತಿ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫುಲ್ ಕ್ಲೀನ್ ಆಗಿಬಿಡುತ್ತೆ. ಈ ಟಿಪ್ಸ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಹೇಗಿದ್ದಿದ್ದು ತವ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಟೈಮಿಗೆ ಇಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಟೈಮ್ ಈ ಥರ ಮಾಡಿದ್ರೆ ಇನ್ನೂ ಹೊಸ ಹಂಚಿನ ಥರ ಕಾಣುತ್ತೆ. ಈ ಟ್ರಿಕ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.